ನಮಸ್ಕಾರ ಕರುನಾಡು ಯಶು ಡೈಲಿ ಡೇಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮಾನ್ಸೂನ್ ಟೈಮ್ ಅಂತ ನಾನು ನನ್ನ ರೈಡ್ನ ಹೊರಟಿದ್ದೆ. ಆ್ಯಂಡ್ ಯಾವ ಪ್ಲೇಸು ಅಂತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಿವೀಲ್ ಆಗುತ್ತೆ. ಆ್ಯಂಡ್ ನಮಸ್ಕಾರ ಅಗೇನ್. ಡಿಮಾರ್ಟ್ನ ಎಷ್ಟು ದೂರ ಇದೆಯಲ್ಲ ಅಂತ ನೋಡಿಕೊಂಡು ಹೈವೇನ ಕ್ರಾಸ್ ಮಾಡಿಕೊಂಡು 1 ಕ್ಲಿಕ್ಕಲ್ಲಿ ನಾನು ವಿಲೇಜ್ ರೂಟ್ನ ರೀಚ್ ಆಗಿದ್ದೆ. ಆ್ಯಂಡ್ ಇನ್ನೊಂದು ಕ್ಲಿಕ್ನಲ್ಲಿ ನಾನು ಹೋಗಬೇಕಾಗಿರೋ ಪ್ಲೇಸ್ನ ಆಲ್ಮೋಸ್ಟ್ ರೀಚ್ ಆಗಿದೆ. ಮೋಡ ಕವಿದ ವಾತಾವರಣ ಇತ್ತು, ಫುಲ್ ಮಂಜಾಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಆ ಪ್ಲೇಸ್ನ ಇನ್ನೇನೋ ರೀಚ್ ಆಗೋಕ್ಕೆ ಹೋಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ನಲ್ಲಿ ನಾನು ಆ ಪ್ಲೇಸ್ನ ರೀಚ್ ಆಗಿದ್ದೆ. ಆ್ಯಂಡ್ ದಿಸ್ ವಾಸ್ ದ ಪ್ಲೇಸ್ ನಾನು ಹೋಗ್ತಾ ಇದ್ದಿದ್ದು. ಆಮೇಲೆ ಒಂದು ಚಿಕ್ಕ ವಾಟ್ರು ಫಾಲ್ ಥರ ಕಾಣಿಸ್ತಾ ಇತ್ತು, ಮೇಲಿಂದ ಬರ್ತಿದ್ದು ಮಳೆ ನೀರು. ಆ್ಯಂಡ್ ದ ಪ್ಲೇಸ್ ವಾಸ್ ಅಮೇಝಿಂಗ್. ಆ್ಯಂಡ್ ದಿಸ್ ಇಸ್ ಮೀ ಅಗೇನ್ ಒಂದು ಚೀಸ್ ಸ್ಮೈಲ್ ಜೊತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ದಿಸ್ ವಾಸ್ ದ ಪ್ಲೇಸ್ ಪಾರದಮ್ಮ ಬೆಟ್ಟ. ಮತ್ತು ನಾನು ಪಾರದಮ್ಮ ಬೆಟ್ಟ ಆ್ಯಂಡ್ ದಿಸ್ ಇಸ್ ದ ಟೆಂಪಲ್. ಟೆಂಪಲ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಎಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡು ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಟೆಂಪಲ್ನ ಹಿಂದೆ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬೆಟ್ಟನ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದಿಸ್ ವಾಸ್ ಮೈ ಶಾರ್ಟ್ ವ್ಲಾಗ್. ಆ್ಯಂಡ್ ಇಟ್ ವಾಸ್ ಆನ್ ಫ್ಯಾಂಟಾಸ್ಟಿಕ್ ಡೇ ಟು ಮೀ. ಯಾಕೆಂದರೆ ಇಟ್ ವಾಸ್ ಅ ಮಾನ್ಸೂನ್ ಡೇ. ಸೊ ಬೆಟ್ಟನ ಇದೊಂದು ಕೇಳ್ಕೊಂಡು ಅದೊಂದು ದೇವಸ್ಥಾನ ಮತ್ತು ನಮಸ್ಕಾರ ಮಾಡಿಕೊಂಡು ನನ್ನ ರಿಟರ್ನ್ ಜರ್ನಿನ ಹಂಗೆ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ದಿಸ್ ಈಸ್ ದ ಎಂಡ್ ಆಫ್ ಮೈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.